ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಜಾಮೂನ್ ಮಿಕ್ಸ್ ಇಂದ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಜಾಮೂನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೆಲವೊಮ್ಮೆ ಜಾಮೂನ್ ಕ್ರ್ಯಾಕ್ ಆಗ್ಬಿಡತ್ತೆ, ಇಲ್ಲ ಒಳಗಡೆ ಗಟ್ಟಿ ಇರುತ್ತೆ, ಮೇಲ್ಗಡೆ ಸಾಫ್ಟ್ ಆಗಿರುತ್ತೆ, ಶುಗರ್ ಸಿರಪ್ ಹದ ಸರಿಯಾಗಿ ಬಂದಿರಲ್ಲ. ಹೀಗೆಲ್ಲ ಆಗ್ಬಾರ್ದು ಅಂದ್ರೆ ಪರ್ಫೆಕ್ಟ್ ಆಗಿ ಜ್ಯೂಸಿಯಾಗಿ ಜಾಮೂನ್ ಬರ್ಬೇಕಂದ್ರೆ ನಾನಿಲ್ಲಿ ಸುಮಾರು 10 ಟಿಪ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಆ ಟಿಪ್ಸ್ ನ ಫಾಲೋ ಮಾಡಿದ್ರೆ ಯಾರು ಬೇಕಂದ್ರೂ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿರುವಂತ ಜಾಮೂನನ್ನ ಮಾಡ್ಕೊಳ್ಬಹುದು. ನಾನಿಲ್ಲಿ MTR ಜಾಮೂನ್ ಮಿಕ್ಸ್ ಇಂದ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಬೇಕಂದ್ರೂ ಬಳಸ್ಬೋದು. ಫಸ್ಟ್ ನಾನು ಜಾಮೂನ್ ಮಿಕ್ಸ್ ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಬೌಲ್ ಮೆಜರ್ಮೆಂಟ್ ಪ್ರಕಾರನೇ ನಾವು ನೀರು ಮತ್ತೆ ಸಕ್ಕರೆ ತಗೊಳ್ಬೇಕಾಗತ್ತೆ. ಮೊದಲನೇ ಟಿಪ್ ಬಂದು ನಾವು ಜಾಮೂನ್ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಜರಡಿ ಮಾಡ್ಕೋಬೇಕಾಗತ್ತೆ. ಏನಾದ್ರೂ ಲಂಪ್ಸ್ ಇದ್ರೂ ಅದು ಒಡೆಯುತ್ತೆ, ಹಾಗೂ ಜಾಮೂನ್ ಸ್ಮೂತ್ ಟೆಕ್ಸ್ಚರ್ ಬರ್ಲಿಕ್ಕೆ ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ನಾನು ಈ ಕಪ್ಪಲ್ಲಿ ಜಾಮೂನ್ ಮಿಕ್ಸ್ ನ ತಗೊಂಡಿದ್ನಲ್ಲ, ಅದೇ ಕಪ್ ಅಳತೆಯಲ್ಲಿ 2 ಕಪ್ ಸಕ್ಕರೆ ಬೇಕಾಗತ್ತೆ. ನಾನು ಒಂದು ಬೌಲ್ಗೆ ಈಗ 1 ಕಪ್ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಅದೇ ಬೌಲ್ಗೆ ಈಗ 2ನೇ ಕಪ್ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಬೌಲಲ್ಲಿ ಅರ್ಧ ಭಾಗ ಅಷ್ಟು ಸಕ್ಕರೆ ಇದೆ, ಇವಾಗ ಅರ್ಧ ಭಾಗ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು 2 ಕಪ್ ಸಕ್ಕರೆ ಹಾಗೂ 2 ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ. 1 ಕಪ್ ಜಾಮೂನ್ ಮಿಕ್ಸ್ಗೆ 2 ಕಪ್ ಸಕ್ಕರೆ ಹಾಗೂ 2 ಕಪ್ ನೀರು ಪರ್ಫೆಕ್ಟ್ ಆಗಿರುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಕೆಲವರು ಸ್ಟವ್ನ ಆಫ್ ಮಾಡಿಬಿಡ್ತಾರೆ. ಬಟ್ ಸಕ್ಕರೆ ಚೆನ್ನಾಗಿ 2 ರಿಂದ 3 ನಿಮಿಷ ಕುದಿಬೇಕು, ಆವಾಗಲೇ ಶುಗರ್ ಸಿರಪ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರುತ್ತೆ. ಈಗ ಸಕ್ಕರೆ ಎಲ್ಲ ಕರಗಿದ್ಮೇಲೆ ನಾನು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಸುಮಾರು 2 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಕೆಲವರು ರೋಸ್ ವಾಟರ್ ಹಾಕೊಳ್ತಾರೆ, ಕೆಲವರು ಕೇಸರಿ ದಳ ಹಾಕೊಳ್ತಾರೆ. ನಾನು ಬರೀ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಶುಗರ್ ಸಿರಪ್ನ ಇವಾಗ ಕುದಿಸ್ಕೊಳ್ಬೇಕು. ಸುಮಾರು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾಗ ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ, ಅಂದ್ರೆ ಸ್ವಲ್ಪ ಎಣ್ಣೆ ಮುಟ್ಟಿದಾಗ ನಮ್ಗೆ ಯಾವ ತರ ಫೀಲ್ ಬರುತ್ತೋ ಹಾಗೆ ಪಾಕ ಬರೋ ತರ ಕುದಿಸ್ಕೋಬಾರ್ದು. 3ನೇ ಟಿಪ್ ಬಂದು ಸಕ್ಕರೆ ಎಲ್ಲ ಚೆನ್ನಾಗಿ ಕುದ್ದು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬಂದಾಗ ಕೆಲವು ಹನಿ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ. ಅರ್ಧ ಹೋಳಲ್ಲಿ ಒಂದು 4-5 ತೊಟ್ಟು ನಿಂಬೆ ರಸ ಹಾಕೊಂಡ್ರೆ ಸಾಕು. ಹೀಗೆ ಮಾಡೋದ್ರಿಂದ ಶುಗರ್ ಸಿರಪ್ ಗಟ್ಟಿ ಆಗೋದಿಲ್ಲ. ತಣ್ಣಗಾದ್ಮೇಲೆ ಆ ಶುಗರ್ ಸಿರಪ್ ಕನ್ಸಿಸ್ಟೆನ್ಸಿ ಹಾಗೆ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು. ಮುಚ್ಚಳ ಮುಚ್ಚಿ ಸ್ಟವ್ನ ಸ್ವಿಚ್ ಆಫ್ ಮಾಡ್ಬಿಡಿ. 4ನೇ ಟಿಪ್ ಬಂದು ನಾವು ಜಾಮೂನ್ ಮಿಕ್ಸ್ನ ಕಾದು ಹಾರಿರುವಂತ ಹಾಲಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ಗೆ ಇಲ್ಲಿ 1/4 ಭಾಗ ಅಷ್ಟು ಹಾಲು ತಗೊಂಡಿದ್ದೀನಿ. ಹಾಲ್ ಬದಲು ನೀರನ್ನು ಹಾಕೊಳ್ಬಹುದು. ಹಾಲು ಹಾಕೊಳ್ಳೋದ್ರಿಂದ ಇನ್ನೊಂದ್ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಕಾದು ಆರಿರ್ಬೇಕು, ಬಿಸಿ ಇರ್ಕೂಡ್ದು, ಇಲ್ಲ ತುಂಬಾ ತಣ್ಣಕ್ಕೂ ಇರಬಾರ್ದು. ರೂಮ್ ಟೆಂಪರೇಚರ್ ಅಲ್ಲಿ ಇದ್ರೆ ಪರ್ಫೆಕ್ಟ್ ಆಗಿರತ್ತೆ. ಈ ತರ ಬೆರಳಲ್ಲಿ ನಿಧಾನಕ್ಕೆ ಕಲ್ಸ್ಕೋಬೇಕಾಗತ್ತೆ, ತುಂಬಾ ನಾದಕ್ಕೆ ಹೋಗ್ಬಾರ್ದು. ಅವಶ್ಯಕತೆ ಇದ್ರೆ ಸ್ವಲ್ಪ ನೀರನ್ನ ಚಿಮುಕಿಸ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಳ್ಬಹುದು. ತುಂಬಾ ಗಟ್ಟಿ ಆದ್ರೂ ಕ್ರ್ಯಾಕ್ ಬಂದ್ಬಿಡತ್ತೆ ಜಾಮೂನು. ತುಂಬಾ ಸಾಫ್ಟ್ ಆಗಿದ್ರು ನಾವು ಶುಗರ್ ಸಿರಪ್ ಅಲ್ಲಿ ಹಾಕಿದಾಗ ಒಡೆದೋಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನಾವು ಚಪಾತಿ ಹಿಟ್ಟೆಲ್ಲ ನಾದ ತರ ಈ ನಾದಕ್ಕೆ ಹೋಗ್ಬಾರ್ದು, ಸಾಫ್ಟ್ ಆಗಿ ಕಲ್ಸ್ಕೋಬೇಕಾಗತ್ತೆ. ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡು ಕಡೆಯಲ್ಲಿ ನಿಧಾನಕ್ಕೆ ನಾದ್ಕೊಳ್ಳೋದ್ರಿಂದ ಸ್ಮೂತ್ ಆಗಿ ಬರುತ್ತೆ. 5ನೇ ಟಿಪ್ ಬಂದು ನಾವಿವಾಗ ಹಿಟ್ಟನ್ನ ಕಲ್ಸ್ಕೊಂಡ ತಕ್ಷಣ ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಡ್ಬೇಕಾಗತ್ತೆ. ಅದು ಒಣಗಬಾರ್ದು, ಒಣಗಿದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಿಟ್ಟನ್ನ ಈ ರೀತಿ ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಡ್ಬೇಕು. ಅರ್ಧ ಭಾಗ ಅಷ್ಟು ತಗೊಂಡು ಈ ರೀತಿ ನಾನು ಅಂಗೈನಲ್ಲಿ ನಿಧಾನಕ್ಕೆ ನಾದ್ಕೋತಾ ಇದ್ದೀನಿ, ಪ್ರೆಷರ್ ಹಾಕಬಾರ್ದು. ಇನ್ನು ಅರ್ಧ ಭಾಗನ ನಾನು ಒದ್ದೆ ಬಟ್ಟೆಯಲ್ಲಿ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ 6ನೇ ಟಿಪ್ ಏನು ಅಂತಂದ್ರೆ, ನಾವು ಜಾಮೂನು ಮಾಡಿದಾಗ ಎಲ್ಲ ಒಂದೇ ಸೈಜ್ ಅಲ್ಲಿ ಇದ್ರೆ ನೋಡಕ್ ಚೆನ್ನಾಗಿರುತ್ತೆ. ಒಂದು ಸಣ್ಣದು ಒಂದು ದಪ್ಪದು ಇದ್ರೆ ಚೆನ್ನಾಗಿ ಕಾಣಲ್ಲ. ಹಂಗೆ ಬರ್ಬೇಕು ಪರ್ಫೆಕ್ಟ್ ಆಗಿ ಒಂದೇ ಸೈಜ್ ಅಂದ್ರೆ ನಾನು ಈ ರೀತಿ ಒಂದು ಟೇಬಲ್ ಸ್ಪೂನ್ ಅಳತೆ ತಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆ ನಾವು ಕರ್ದಾಗ ಸ್ವಲ್ಪ ದೊಡ್ಡದಾಗತ್ತೆ, ಮತ್ತೆ ಶುಗರ್ ಸಿರಪ್ ಅಲ್ಲಿ ಹಾಕಿದಾಗ ಇನ್ನೂ ಸೈಜ್ ದೊಡ್ಡದಾಗತ್ತೆ. ಸೊ ಹಾಗಾಗಿ ನೋಡಿ, ಈ ಸೈಜ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ಚಿಕ್ಕದು ಬೇಕು ಅಂತಂದ್ರೆ ಒಂದು ಟೀ ಸ್ಪೂನ್ ಅನ್ನ ಬಳಸಿ ಕೂಡ ನೀವು ಉಂಡೆನ ಮಾಡ್ಕೊಳ್ಬಹುದು. ಇದು ಒಂದು ಸಣ್ಣ ಟಿಪ್ಪೇ ಇರ್ಬೋದು, ಬಟ್
ಜಾಮೂನ್ ಮಾಡಿದಾಗ ಒಂದು ಚಿಕ್ಕದು ಒಂದು ದೊಡ್ಡದು ಇದ್ರೆ ನೋಡಕ್ ಚೆನ್ನಾಗಿರಲ್ಲ. ಈವನ್ ಆಗಿದ್ರೆ ಜಾಮೂನ್ ಸರ್ವ್ ಮಾಡ್ಲಿಕ್ಕೂ ಗೆಸ್ಟ್ ಬಂದಾಗ ಚೆನ್ನಾಗಿರತ್ತೆ. ಈ ರೀತಿ ಸಾಫ್ಟ್ ಆಗಿರ್ಬೇಕು, ಒಂದು ಸಣ್ಣ ಕ್ರ್ಯಾಕ್ ಕೂಡ ಇಲ್ದೇ ಇರೋ ತರ ಸ್ಮೂತ್ ಆಗಿ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಪ್ರತಿಯೊಂದು ಉಂಡೆನೂ ಸ್ವಲ್ಪ ತುಪ್ಪನ ಸವರ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ, ಆಗ ಅದು ಒಣಗೋದಿಲ್ಲ ಹಾಗೂ ಟೆಕ್ಸ್ಚರ್ ಸ್ಮೂತ್ ಆಗಿರುತ್ತೆ. 7ನೇ ಟಿಪ್ ಬಂದು ಮತ್ತೆ ನಾವು ಮಾಡಿರೋ ಜಾಮೂನ್ ಉಂಡೆಗಳನ್ನ ಈ ರೀತಿ ಒದ್ದೆ ಬೆಟ್ಟಲ್ಲಿ ಮುಚ್ಚಿಡ್ಬೇಕು. ಎಣ್ಣೆ ಕಾಯೋಷ್ಟೊತ್ತಿಗೆ ಅದು ಒಣಗ್ ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ರಿಫೈನ್ಡ್ ಆಯಿಲನ್ನ ಕಾಯಿಸ್ಕೊತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೋಬೇಕಾಗತ್ತೆ. ಈ ರೀತಿ ಸಣ್ಣ ಪೀಸ್ ಹಾಕಿದಾಗ ನಿಧಾನಕ್ಕೆ ಮೇಲ್ ಬರಬೇಕು, ಹೊಗೆ ಬರೋ ಥರ ಕಾಯಿಸ್ಕೋಬಾರ್ದು. 8ನೇ ಟಿಪ್ ಬಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾನು ಜಾಮೂನನ್ನ ಕರ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನ ಹಾಕಿದ್ಮೇಲೆ ನಿಧಾನಕ್ಕೆ ಕೈಯಾಡಿಸ್ತಾ ಬೇಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಒಂದ್ ಕಡೆ ಕಲರ್ ಡಾರ್ಕ್ ಆಗತ್ತೆ, ಒಂದ್ ಕಡೆ ಸರಿಗೆ ಕಲರ್ ಬಂದಿರಲ್ಲ. ಈವನ್ನ ಕಲರ್ ಬರಬೇಕು, ಮತ್ತೆ ಒಳಗಡೆನೂ ಕರೆಕ್ಟಾಗಿ ಬೆಂದಿರಬೇಕು. ಕೆಲವೊಮ್ಮೆ ಒಳಗಡೆ ಸರಿಯಾಗಿ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಸೊ ಹಾಗಾಗಿ ಜಾಮೂನ್ ಮೇನ್ ಟಿಪ್ ಬಂದು ಹದವಾಗಿ ಈ ರೀತಿ ತಿರುಗಿಸ್ಕೊಡ್ತಾ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಅಥವಾ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋ ತನಕ ಕರಿಬೇಕಾಗತ್ತೆ. ನನಗೆ ಸ್ವಲ್ಪ ಡಾರ್ಕ್ ಗೋಲ್ಡನ್ ಬ್ರೌನ್ ಇಷ್ಟ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಬರೋ ತನಕ ಹದವಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತೀನಿ. ಹಾಗೆ ಇದು ಬ್ಯಾಚ್ ಬೈ ಬ್ಯಾಚ್ ನಿಧಾನಕ್ಕೆ ತಾಳ್ಮೆಯಿಂದ ಕರಿಬೇಕಾಗತ್ತೆ. ತುಂಬಾ ಎಲ್ಲ ಜಾಸ್ತಿ ಹಾಕಿ ಕರಿಯಕ್ಕೆ ಹೋಗ್ಬೇಡಿ. ಅಟ್ ಎ ಟೈಮ್ ಒಂದು 5ರಿಂದ 10 ಹಾಕಿ ಕರೆದಿಟ್ಕೋಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಟಿಪ್. 9ನೇ ಟಿಪ್ ಏನು ಅಂತಂದ್ರೆ ಶುಗರ್ ಸಿರಪ್ ಬಿಸಿ ಇರಬೇಕು. ತಣ್ಣಕ್ಕಿದ್ರೆ ಅದು ನಾವು ಜಾಮೂನ್ ಕರ್ದಿರೋದು ಹಾಕಿದಾಗ ಅದ್ರೊಳಗಡೆ ಶುಗರ್ ಸಿರಪ್ ಅಬ್ಸಾರ್ಬ್ ಆಗಲ್ಲ. ಸೊ ಬಿಸಿ ಇರಬೇಕು. ಬೆಚ್ಚಗಿರೋದಕ್ಕಿಂತ ನಂಗೆ ಸ್ವಲ್ಪ ಬಿಸಿ ಇದ್ರೆ ಬೆಟರು. ಇಲ್ಲ ಅಂತಂದ್ರೆ 10ನೇ ಟಿಪ್ ಬಂದು ಜಾಮೂನ್ ಕರ್ದಿರ್ತೀವಲ್ಲ ಅದು ಬಿಸಿ ಇರಬೇಕು. ಜಾಮೂನ್ ಬಿಸಿ ಕರೆದು ನಾವು ಬೆಚ್ಚಗಿರೋ ಶುಗರ್ ಸಿರಪ್ ಅಲ್ಲಿ ಹಾಕ್ಬೋದು. ಇಲ್ಲ ಜಾಮೂನ್ ತಣ್ಣಕ್ಕಿದ್ರೆ ಶುಗರ್ ಸಿರಪ್ ಬಿಸಿ ಇರಬೇಕು. ಶುಗರ್ ಸಿರಪ್ ತಣ್ಣಗಾಗ್ಬಿಟ್ಟಿದ್ರೆ ಇಲ್ಲ ಕರ್ದಿರೋ ಜಾಮೂನು ತಣ್ಣಗಾಗಿದ್ರೆ ಅದು ಸರಿಯಾಗಿ ಬರೋದಿಲ್ಲ. ಜಾಮೂನ್ ಶುಗರ್ ಸಿರಪ್ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. 2ರಲ್ಲಿ ಒಂದು ಬಿಸಿ ಇರಬೇಕು. ಒಂದು ಶುಗರ್ ಸಿರಪ್ ಬಿಸಿ ಇರಬೇಕು, ಇಲ್ಲ ಅಂತಂದ್ರೆ ಜಾಮೂನ್ ಬಿಸಿ ಇರಬೇಕು. ಇಲ್ಲ ಅಂದ್ರೆ 2 ಬೆಚ್ಚಗಿದ್ರು ಪರವಾಗಿಲ್ಲ. 2 ಬೆಚ್ಚಗಿದ್ರೆ ಸೋಕಿಂಗ್ ಟೈಮ್ ಜಾಸ್ತಿ ಬೇಕಾಗತ್ತೆ. ಯಾವ್ದಾದ್ರು ಒಂದು ಬಿಸಿ ಇದ್ರೆ ಅರ್ಧ ಗಂಟೆಲೇ ಕ್ಲೀನಾಗಿ ಜಾಮೂನ್ ಸೋಕ್ ಆಗತ್ತೆ. ಮಿನಿಮಮ್ ಅರ್ಧ ಗಂಟೆ ಬಿಡ್ಲೇಬೇಕು. 4ರಿಂದ 5 ಗಂಟೆ ಬಿಟ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಜ್ಯೂಸಿ ಆಗಿರುವಂತ ಜಾಮೂನನ್ನ ತಿನ್ಬೋದು. ಸೊ ನೋಡಿದ್ರಲ್ಲ ಹೇಗೆ ಜಾಮೂನನ್ನ ಪರ್ಫೆಕ್ಟ್ ಆಗಿ ಮಾಡೋದು ಅಂತ. ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.